ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಮುಖಾದಿನತ್ವಾ ಸೂತ್ರಾರ್ಥ ಉಚ್ಯತೆ. ಯಾವ್ದು ಮುಗೀತೀಗ? ದ್ವಿತೀಯ ಪಾದ ಮುಗಿದೋಯ್ತಾ? ಸರಿ. ತೃತೀಯ ಪಾದ, ಮೊದಲನೇ ಅಧ್ಯಾಯದ ಮೂರನೇ ಪಾದ. ತತ್ರ ಚ ಅನ್ಯತ್ರ ಚ ಪ್ರಸಿದ್ಧಾನಾಂ ಶಬ್ದಾನಾಂ ವಿಷ್ಣು ಸಮನ್ವಯಂ ಪ್ರಾಯೇಣ ಅಸ್ಮಿನ್ ಪಾದೇ ದರ್ಶಯಿತಿ. ಮೊದಲನೇದ್ರೆ ಏನು ನಡೀತೀಗ? ಉಭಯತ್ರ ಪ್ರಸಿದ್ಧ ತಗೊಂಡೆ. ಉಭಯತ್ರ ಪ್ರಸಿದ್ಧ ಎರಡು, ಒಂದು ಲಿಂಗಾತ್ಮಕ, ಒಂದು ನಾಮಾತ್ಮಕ. ಪ್ರಧಾನ ಯಾವುದರಲ್ಲಿ? ನಾಮಾತ್ಮಕ. ಯಾಕೆ ಇಂದ್ರ ಅಂತ ಬಂತಾಗ ಪ್ರಧಾನ. ಅದಕ್ಕೆ ನಾಮಾತ್ಮಕ ಶಬ್ದಗಳನ್ನು ಮೊದಲನೇ ಪಾದದೊಳಗೆ, ಲಿಂಗಾತ್ಮಕ ಎರಡನೇ ಪಾದದಲ್ಲಿ ಹೇಳಿದೆ. ಮೂರನೇದಲ್ಲಿ ಏನು ಮಾಡ್ತಾರೆ? ಈಗ ಅನ್ಯತ್ರ ಪ್ರಸಿದ್ಧ, ಅನ್ಯತ್ರ ಪ್ರಸಿದ್ಧವಾದಲ್ಲಿ ಹೇಳ್ತಾರೆ, ಎರಡು ಒಟ್ಟಿಗೆ ಸೇರಿಸಿಬಿಡ್ತಾರೆ ಮೂರನೇದ್ರೊಳಗೆ. ಅನ್ಯತ್ರ ಪ್ರಸಿದ್ಧಾನಾಂ ಶಬ್ದಾನಾಂ ಸಮನ್ವಯಂ ಪ್ರಾಯೇಣ ಅಸ್ಮಿನ್ ಪಾದೇ. ಒಂದು ಪ್ರಾಯೇಣ ಅಂತ ಪದ ಸೇರಿಸಿದರು. ಮೋಸ್ಟ್ಲಿ ಅಂತ ಹೇಳಿದ್ರು. ಬೇರೆ ವಿಷಯ ಸ್ವಲ್ಪ ಬರುತ್ತಾದ್ರಿಂದ, ಎಲ್ಲ ಅಂತ ಹೇಳಲಿಲ್ಲ, ಸ್ವಲ್ಪ ಬೇರೆ ವಿಷಯ ಬರುತ್ತೆ. ಅದು ಯಾವುದು ಅಂತ ಅಲ್ಲೇ ಗೊತ್ತಾಗುತ್ತೆ. ಅದೆಲ್ಲ ಟೀಕಾರ ಪರ್ಫೆಕ್ಷನ್ ಏನು ಅಂದರೆ ಪ್ರತಿ ಪದಕ್ಕೂ ಅರ್ಥ ಬರೀತಾರೆ. ಯಾಕೆ ಪ್ರಯ ಅಂತ ಕರೆದ್ರೆ, ಈಗ ಸುಮ್ಮನೆ ಮಾತಾಡ್ಬೇಕಾದ್ರೆ ಅಂಡಲ್ಲೇ ಲೆಸ್ಗೋ ಅಂತ ಹೇಳ್ಬೋದು. ಶಾಸ್ತ್ರದಲ್ಲಿ ಹಾಗಲ್ಲ, ಅಲ್ಲ, ಪ್ರತಿಯೊಂದಕ್ಕೆ ಅರ್ಥ ಇರಬೇಕು. ವಿಷ್ಣೋ ಪರವಿದ್ಯಾ ವಿಷಯತ್ವ ಮುಕ್ತಂ. ವಿಷ್ಣು ಪರವಿದ್ಯಾ ವಿಷಯನಾಗಿದ್ದಾನೆ. ಪರವಿದ್ಯಾ ಅಂದ್ರೇನು? ಬ್ರಹ್ಮಸೂತ್ರಗಳು. ಬ್ರಹ್ಮಸೂತ್ರ ಅಂದ್ರೇನು? ನಿರ್ಣಾಯಕವಾದ ಶಾಸ್ತ್ರ. ತತ್ರ ಯಸ್ಮಿನ್ ದ್ಯೌಃ ಪೃಥಿವೀ ಚಾಂತರಿಕ್ಷಮೋತಂ ಮನಃ ಸಹ ಪ್ರಾಣೈಶ್ಚ ಸರ್ವೈಃ ತಮೈವೈಕಂ ಜಾನಥ ಆತ್ಮಾನಂ ಇತ್ಯತ್ರ. ನೋಡಿದ್ರಾ? ಒಬ್ಬ ವ್ಯಕ್ತಿ ಆತ್ಮ ಅಂತ ಒಬ್ಬಳಿದ್ದಾನೆ ನೋಡಿ. ಇಲ್ಲ ಬೇರೆ ಎಲ್ಲ ನಾಮ ಇದು, ಆತ್ಮ ಅಂತ ಪದ ಉಪಯೋಗಿಸ್ಬಿಟ್ರು. ಆತ್ಮ ಇದು ಎಂಥದ್ದು? ಇದು ಉಭಯತ್ರ ಪ್ರಸಿದ್ಧ. ಜೀವನಿಗೂ ಆತ್ಮ ಅಂತ ಕರೀತಾರೆ, ದೇವರಿಗೂ ಆತ್ಮ ಅಂತ ಕರೀತಾರೆ. ಜೊತೆಗೆ ಅವನೇನಾಗಿದ್ದಾನೆ? ದ್ಯೌಹು ಪೃಥಿವಿ ಅಂತರಿಕ್ಷಂ ಓತಂ ಮನಃ. ದ್ಯೌ ಪೃಥಿವಿ, ಆಕಾಶ, ಅಂತರಿಕ್ಷ ಎಲ್ಲವೂ ಕೂಡ ಅವನು ಅವಲಂಬಿಸಿ. ಓತಪ್ರೋತ ಅಂದ್ರೇನು? ಅವಲಂಬಿಸಿದೆ. ಪ್ರಾಣಶ್ಚ ಸರ್ವೈಹಿ ತಮೇವೈಕಂ ಜಾನಥ. ಅವನೊಬ್ಬನ ತಿಳ್ಕೊಂಬಿಡಿ, ಅನ್ಯಾವಾಚೋ ಮುಂದಕ್ಕೆ ಅವನು ಆತ್ಮ ಅಂಥೇಳಿ. ಆತ್ಮ ಅವನು. ಆತ್ಮನ ಆರಾಧನೆ ಮಾಡಿ ಅಂತ ಆಯ್ತು. ಈಗ ಆತ್ಮನ ಆರಾಧನೆ ಮಾಡಿ ಅಂತಾಯ್ತು. ಎಂಥ ಉಭಯತ್ರ ಪ್ರಸಿದ್ಧವಾದ ಪದ ಅದು. ಇತ್ಯತ್ರ ಪ್ರಾಣಾನಾಂ. ಆದರೆ ಆತ್ಮ ಯಾರು ಅಂತ ಪ್ರಶ್ನೆ ಈಗ. ಪ್ರಾಣಾನಾಂ ಗ್ರಂಥಿರಸಿ ರುದ್ರೋ ಮಾಭಿಶಾಂತಕಃ ಪ್ರಾಣೇಶ್ವರ ಕೃತಿವಾಸಾಹ ಪಿನಾಕಿ ಇತ್ಯಾದಿನ ರುದ್ರಸ್ಯ ಪ್ರಾಣಾಧಾರತ್ವ ಪ್ರತೀತೇ. ಅಲ್ಲಿ ಯಾರು ಆತ್ಮ ಅಂದರೆ ಪ್ರಾಣಕ್ಕೆ ಆಧಾರ ಅಂತ ಕರೆದು. ಹಾಗಿದ್ದು ರುದ್ರದೇವರು ಪ್ರಾಣಕ್ಕಾಧಾರ ಅಂತ ಪ್ರಮಾಣ ಇರೋದ್ರಿಂದ ಇಲ್ಲಿ ಯಾರನ್ನು ತಿಳ್ಕೊಬೇಕು ಅಂತಾಯಿತು? ಬ್ರಹ್ಮಶಬ್ದವಾಚ್ಯರಾದ ರುದ್ರದೇವರು ಅಂತಾಯಿತು. ವಿಷ್ಣು ಅಂತಾಗಲೇ ಇಲ್ಲ. ನೋಡಿದ್ರಾ? ಅದಾದ್ದರಿಂದ ವಿಷ್ಣು ಸರ್ವೋತ್ತಮ ಅಂತ ಹೊರಟೋಯ್ತು. ಇತ್ಯಾದಿನ ರುದ್ರಸ್ಯ ಪ್ರಾಣಾಧಾರತ್ವ ಪ್ರತೀತೇ ಸಯೇಷು ಅಂತಶ್ಚರತೆ ಬಹುಧಾ ಜಾಯಮಾನಃ ಇದು ಜೀವಲಿಂಗಾಚ್ಯ. ಇನ್ನೊಂದಿದೆ, ಜೀವನೂ ಆಗ್ಬೋದು. ಯಾತಕ್ಕೆ? ಹುಡುಗರು ಓಡಾಡ್ಕೊಂಡಿದ್ದಾರೆ, ನಾವು ಮನೆ ಹೊರಗೆ ಓಡಾಡ್ತೀವಲ್ಲ, ಇವರೆಲ್ಲ ಆತ್ಮರಾಗಿಬಿಡ್ತಾರೆ. ತಯೋ ಪ್ರಾಪ್ತಿರಿತ್ಯತ ಉಚ್ಯತೆ. ಒಂದು ಕಡೆ ನೋಡಿ ದೇವ್ರನ್ನ ತೊಗೊಂಡ್ರೆ ರುದ್ರಾದಿಗಳಾದರು, ಇಲ್ಲ ನಾವೇ ಆಗಿಬಿಟ್ಟಿವಿ ಕೊನೆಗೆ. ಅದು ಆಗಿದ್ದ ಹಾಗೆ ಆತ್ಮಕ್ಕೆ ಹಡೆದ ಅದೇ ಸ್ಥಿತಿ ಬಂತದ್ದು. ಉಚ್ಯತೆ ಅಲ್ಲ. ಆತ್ಮಶಬ್ದ ಬಂದಿದೆ, ಅದನ್ನು ಗಟ್ಟಿ ಹಿಡ್ಕೊಂಡಿದೆ, ಹಿಡ್ಕೊಂಡ್ಬಿಡು, ಬಿಡಬೇಡ. ಬಟ್ ಆತ್ಮಶಬ್ದ ಯಾರನ್ನು ಹೇಳುತ್ತೆ ಮುಂದಿನ ಪ್ರಶ್ನೆ. ಈಗ ಆತ್ಮ ಅಂತ ವಿಚಾರ ಸರಿ. ಆತ್ಮ ಯಾರೀಗ? ಓಂ ದ್ಯೂ ಭೂ ಆದಿ ಆಯತನಂ ಸ್ವಶಬ್ದ. ನೋಡ ಪದ ನೋಡು, ಬರೀ ಆತ್ಮ ಅಂತ ಹೇಳಲಿಲ್ಲ. ಏನಂತ ಹೇಳಿದ್ದಾರೆ? ದ್ಯೂಭೂವತಿ ಆಯತನ ಅಂತ ಕರೆದಾರೆ. ನಾವೆಲ್ಲ ಭೂಮಿ ಆಯತನಗಳ ನಾವೀಗ ಅಲ್ಲ. ರುದ್ರದೇವರ ಆಯತನ ಅಲ್ಲ. ಯಾರ ಆಯತನ? ಆತ್ಮಶಬ್ದವಾಚನ ಅಥವಾ ಆಯತನ. ಆತ್ಮಶಬ್ದ ಯಾರನ್ನು ಹೇಳುತ್ತೆ ಅಂದರೆ ವಿಷ್ಣುವನ್ನೇ ಹೇಳುತ್ತೆ. ಮುಂದೆ ಓದಲಿಲ್ಲ ನೀನು, ಅಷ್ಟು ಬಿಟ್ಟುಬಿಟ್ಟು ಅಂತ ಹೇಳ್ತಾರೆ. ತಮೇವೈಕಂ ಜಾನಥ ಆತ್ಮಾನಂ ಇದು ಆತ್ಮಶಬ್ದಾತ್ ದ್ಯೂಭುವಾದಿ ಆಶ್ರಯವೋ ವಿಷ್ಣುರೇವಾ. ದ್ಯೂಭೂ ಆದಿಗಳಿಗೆ ಆಶ್ರಯನಾದವನನ್ನು ಚಿಂತನೆ ಮಾಡು. ಅವನು ಆತ್ಮ ಅಂತ ಹೇಳಿದ ಮೇಲೆ ಆತ ಯಾರು? ವಿಷ್ಣು ಒಬ್ಬನೇ. ಅಲ್ಲಿ ಆತ್ಮಶಬ್ದದಿಂದ ಏನು ತಿಳ್ಕೊಬೇಕಾಯ್ತು ಒಟ್ಟಿನ ಮೇಲೆ? ಈಗ ನಮಗೆ ಹರಿ ಅಂದರೆ ವಿಷ್ಣು ಅಂತ ಅರ್ಥ ಆಗುತ್ತೆ, ಕೃಷ್ಣ ಅಂದರೆ ವಿಷ್ಣು ಅಂತ ಅರ್ಥ ಆಗುತ್ತೆ. ಆತ್ಮ ಅಂದರೆ ಬೇರೆ ಅರ್ಥ ಆಗುತ್ತೆ. ಅಲ್ಲ, ಆತ್ಮ ಅಂದರೆ ವಿಷ್ಣುನೇ ಅದು. ಯಾಕೆ? ಹರಿ ಬ್ರಹ್ಮ ಕೃಷ್ಣ ಶಬ್ದಾದಿಗಳು ಹೇಗೋ ಆತ್ಮಶಬ್ದ ಕೂಡ ಯಾರನ್ನು ಹೇಳುತ್ತೆ? ಆತ್ಮ ಬ್ರಹ್ಮಾದಯ ಶಬ್ದಾ ತಮೃತೆ ವಿಷ್ಣುಮವ್ಯಯಂ ನ ಸಂಭವಂತಿ ತಸ್ಮಾತ್ ತೈಹಿ ನೈವಾಪ್ತ ಗುಣಪೂರ್ಣತಾ ಇತಿ ಬ್ರಹ್ಮವೈವರ್ತೆ. ಆತ್ಮ ಬ್ರಹ್ಮ ಎಲ್ಲ ಶಬ್ದಗಳು ಪರಮಾತ್ಮನ ಎಕ್ಸ್ಕ್ಲೂಸಿವ್ ನೇಮ್ಸ್ ಅವ. ಎಕ್ಸ್ಕ್ಲೂಸಿವ್ ಅಂದ್ರೇನು? ಅವರಿಗೆ ಮಾತ್ರ ಸೀಮಿತ, ಬೇರೆಯವ್ರಿಗೆ ಉಪಯೋಗಿಸಬಾರ್ದು ಅಂತ ಹೇಳ್ತಾರೆ. ಸ್ವಶಬ್ದ ಅದು. ಯಾಕೆ? ಆತ್ಮಶಬ್ದ ಅರ್ಥ ಗೊತ್ತಾಗಬೇಕು.
ಚೀಫ್ ಆಫೀಸರ್ ಅಂದರೆ ಅವನು ಸೆಕೆಂಡರಿ ಆಗ್ತಾನ. ಚೀಫ್ ಅಂತ ತಕ್ಷಣ ಎಲ್ಲಿಗೆ ಹೋಗ್ಬೇಕು ಅವನೀಗ? ಆತ್ಮ ಶಬ್ದಕ್ಕೆ ಅರ್ಥ ಅದೇ. ಆತ್ಮ ಶಬ್ದಕ್ಕೆ ನ ಸಂಭವಂತಿ ತೈ ಆತ್ಮ ಗುಣಪೂರ್ಣತ್ವ ಅಂತ ಅರ್ಥ ಆತ್ಮ ಶಬ್ದಕ್ಕೆ. ಗುಣಪೂರ್ಣತ್ವ ಅಸಾಮಂಜಸ್ಯ ಅಂತ ಅವರಲ್ಲಿಲ್ಲ. ನಮ್ಮಲ್ಲಂತೂ ಪರಮ ಅಸಾಮಂಜಸ್ಯ ಇರೋದ್ರಿಂದ ನಮ್ಮ ಚಾನ್ಸೂ ಇಲ್ಲ, ಜಡಗೊಡಾಗೋ ಚಾನ್ಸೇ ಇಲ್ಲ. ಯಾವುದು ಉಳಿತೀಗ? ವಿಷ್ಣು ಒಬ್ಬನೇ ಉಳಿದಿದ್ದಾದ್ದರಿಂದ ವಿಷ್ಣು ಯಾರೀಗ? ಆತ್ಮಶಬ್ದ ವಾಚ್ಯ ವಿಷ್ಣು, ಅವನೇ ಬ್ರಹ್ಮ. ಅವನು ಜಿಜ್ಞಾಸೆ ಮಾಡಿ ಅಂದರೆ ವಿಷ್ಣು ಜಿಜ್ಞಾಸೆನೇ ಆಯ್ತಾ ಹೊರತು ಏನಾಗಲಿಲ್ಲ, ಬೇರೆ ಜಿಜ್ಞಾಸೆ ಆಗಲೇ ಇಲ್ಲ ಅಂತ. ಹೌದಾ? ಅಲ್ಲ, ಎಕ್ಸ್ಕ್ಲೂಸಿವ್ ಅಂತ ಬಂದಾಗ ಒಬ್ಬರಿಗೆ, ಎಕ್ಸ್ಕ್ಲೂಸಿವ್ ಇಬ್ಬರಿಗೆ, ಯಾರು ಎಕ್ಸ್ಕ್ಲೂಸಿವ್ ಹೇಗಾಗುತ್ತದ? ಎಲ್ಲ ಬರೀ ಅವನೇನು ತಿಳ್ಕೊಂಡಿದ್ದ ಮೊದಲು, ಇದು ಗೊತ್ತಿಲ್ಲ ಅವನಿಗೆ. ಅದನ್ನು ನಾವು ಹೇಳ್ತಿದ್ದೀವಿ ಆತ್ಮಶಬ್ದಕ್ಕೆ. ಹಾಗಲ್ಲ ಅರ್ಥ. ಏನಂತ ಅರ್ಥ ಆತ್ಮಶಬ್ದಕ್ಕೆ? ಗುಣಪೂರ್ಣ ಅಂತ ಅರ್ಥ. ಗುಣಪೂರ್ಣತ್ವ ಇರೋದು ಯಾರಿಗೆ? ನಾರಾಯಣಂ ಗುಣ ಸರ್ವರುದೀರ್ಣಂ. ಗುಣಪೂರ್ಣತ್ವ ಯಾರಲ್ಲಿದೆ? ವಿಷ್ಣುದಲ್ಲಿದೆ. ಆದ್ದರಿಂದ ಗುಣ ಬೇರೆಯವರು ಇಲ್ಲ. ಆದ್ದರಿಂದ ಆತ್ಮಶಬ್ದ ವಿಷ್ಣುವಾಚಕನೇ ಆಗಿದೆ ಅಂತ ಹೇಳ್ತಾರೆ. ಆತ್ಮಶಬ್ದ ಬೇರೆ ಅರ್ಥ ಇಲ್ಲೇನು ಇದೆ? ಆತ್ಮ ಅಂದರೆ ದೇಹ ಅಂತ ಅರ್ಥ ಇದೆ, ಆತ್ಮ ಮನಸ್ಸು ಅಂತ ಅರ್ಥ ಇದೆ, ಆತ್ಮ ಅಂದರೆ ಸೆಲ್ಫ್, ಆತ್ಮ ನನ್ನ ಆತ್ಮಗ್ರಹ ನನ್ನ ಅಂತ ಅರ್ಥ ಇದೆ. ಅದಕ್ಕೆ ಹೇಳ್ತಾರೆ ಅವೆಲ್ಲ ಯಾವ ಅರ್ಥದಲ್ಲಿ ಬಂದಿದೆ? ಎಕ್ಸ್ಕ್ಲೂಸಿವ್ ಬಂದಿಲ್ಲ, ಅವೆಲ್ಲ ಸೆಕೆಂಡರಿ ಸೆನ್ಸಲ್ಲಿ ಬಂದಿರೋ. ಪ್ರೈಮರಿ ಸೆನ್ಸ್ನಲ್ಲಿ ಯಾರು ಹರಿ ಅಂತ ಯಾರು ಹರಿಯಾಚಾರ್ಯ ಇರ್ತಾರೆ, ಹರಿರಾವ್ ಇರ್ತಾರೆ, ಅವರಲ್ಲ. ಹರಿ ಶಬ್ದಕ್ಕೆ ನಾವು ಮುಖ್ಯಾರ್ಥ ತೊಗೊಂಡಾಗ ಮುಖ್ಯಾರ್ಥ ತೊಗೋಬೇಕು. ಈಗ ಹರತಿ ಇತಿ ಹರಿಹಿ, ಅಪಹರತಿ ಇತಿ ಹರಿಹಿ, ಆಹರತಿ ಇತಿ ಹರಿಹಿ. ಯಾರಾದ್ರಾಗ? ದೇವರಾಗ್ತಾರೆ. ಹರಿಶಬ್ದ ವಾಚ್ಯತ್ವ ಅಷ್ಟೇ. ಸುಂದರಾಂಗ ಭಯಂಕರ ಕುರೂಪಿ ಅವನು. ಸುಂದರಾಂಗ ಹೆಸರಷ್ಟೇ. ಆ ಸುಂದರಾಂಗ ಬಾಲಪತ್ರೆ ಕರಿಬೇಕಾದ್ರೆ ಬೇರೆ ಮಾಡಾಗಿಲ್ಲ ಅದಕ್ಕೆ. ಆ ರೀತಿ ಅಲ್ಲ, ಸುಂದರಾಂಗತ್ವಾತ್ ಸುಂದರಾಂಗ ಆಗಬೇಕು. ಸಾಕ್ಷಾನ್ ಮನ್ಮಥ ಆ ಸುಂದರಾಂಗ ಯಾರಾದರೂ ವಿಷ್ಣುವೇ. ಅರ್ಥ ಆಯ್ತಾ? ಈ ಅರ್ಥದಲ್ಲಿ ಆತ್ಮಶಬ್ದ ಗುಣಪೂರ್ಣ. ಗುಣಪೂರ್ಣತ್ವ ಯಾರಲ್ಲಿದೆ? ವಿಷ್ಣುವಿನಲ್ಲಿದೆ. ಅದೇ ದ್ಯೂಭುವಾದಿ ಆಯತನತ್ವನ ಪ್ರವೃತ್ತಿ ಬೇಕು. ಗುಣಪೂರ್ಣತ್ವ ಒಂದು, ಅದು ಸೆಲ್ಫ್. ಅದು ಇನ್ನು ಹೊರಗಡೆಯಿಂದ ದ್ಯೂಭ ಆಶ್ರಯತ್ವ ಎಲ್ದಿರ್ಬೇಕಲ್ಲಿ. ಮುಖ್ಯ ಚೇಂಬರ್ನಲ್ಲಿ ಆಫೀಸಲ್ಲಿ ಕೂತವರಲ್ಲಿ ಏನೇನಾಗಿರ್ಬೋದು, ಚೇಂಬರಲ್ಲಿ ಕೂತವ್ರು ಏನಾಗಿರ್ಬೇಕು? ಅವನು ಚೀಫ್ ಆಗಿರ್ಬೇಕು. ಯಾವಾಗ ಒಬ್ಬರು ಚೇಂಬರ್ ಕೊಟ್ಟರೆ ಅರ್ಥನೇ ಇಲ್ಲ ಅದಕ್ಕೆ. ಮುಕ್ತೋಪಸೃಪೋಪದೇಶ ಅಥವಾ ಅಲ್ಲಿಗೆ ನಾಳೆ ದಿವಸ ಇನ್ನೊಂದು ಕಾರಣ ಕೊಡ್ತಾರೆ. ಅದೊಂದೇ ಕಾರಣ ಅಲ್ಲ, ಇನ್ನೊಂದಿದೆ. ಆತ್ಮಶಬ್ದ ವಿಷ್ಣುವನ್ನೇ ಹೇಳುತ್ತೆ ಎಂಬುದನ್ನು ಪ್ರೂವ್ ಮಾಡ್ತಾರೆ. ಅದು ನಾಳೆ ದಿವಸ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯಥವೋಚಮಹಂ ತೇನ ಪ್ರೀಯತಾಂ ಕಮಲ. ನಿನ್ನೆ